ಸಾಮಾಜಿಕ ಪ್ರಕ್ರಿಯೆಯ ವಿವಿಧ ರೂಪಗಳನ್ನು ನಾವು ನೋಡಲಾಗಿ ಅದರಲ್ಲಿ ಮೊದಲನೇದಾಗಿ ಸಹಕಾರ ಕೋಆಪರೇಷನ್ ಸಹಕಾರ ಅಂತಂದ್ರೆ ಕೋಆಪರೇಷನ್ ಸಹಕಾರ ಅಂತಕ್ಕಂಥದ್ದು ಸಾಮಾಜಿಕ ಪ್ರಕ್ರಿಯೆಯ ಒಂದು ರೂಪವಾಗಿದೆ. ಮಾನವ ಸಮಾಜದ ಮೂಲಭೂತವಾದ ರಚನಾತ್ಮಕ ತಳಹದಿ ಆಗಿದೆ. ಮಾನವ ಸಮಾಜದ ಮೂಲಭೂತವಾದ ಪರಿಕಲ್ಪನೆ ಆಗಿದೆ, ರಚನಾತ್ಮಕ ಒಂದು ತಳಹದಿ ಆಗಿದೆ. ಇದೊಂದು ಮೂಲಭೂತವಾದ ಪರಿಕಲ್ಪನೆ ಬೇಸಿಕ್ ಕಾನ್ಸೆಪ್ಟ್. ಅದರಂತೆ ಏನಿದೆ, ಇದು ಸಮಾಜದ ಬೇಸ್. ಸಹಕಾರ ಅನ್ನೋದ ತಳಹದಿ, ಸಮಾಜದ ತಳಹದಿ, ಸಮಾಜದ ತಳಹದಿಯಾಗಿದೆ. ಸಹಕಾರ ಸರ್ವವ್ಯಾಪಕವಾಗಿ ನಾವು ಪ್ರತಿಯೊಂದು ಸಮಾಜದಲ್ಲಿ ನಾವು ಕಾಣ್ತೀವಿ. ಅದು ಯಾವುದೇ ರೀತಿಯ ಸಮಾಜ ಇರ್ಬೋದು, ಆದಿವಾಸಿ ಇರ್ಬೋದು, ಗ್ರಾಮೀಣ ಇರ್ಬೋದು, ನಗರ ಇರ್ಬೋದು, ಎಲ್ಲ ಸಮಾಜಗಳಲ್ಲಿ ಸಹಕಾರ ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಸಹಕಾರ ನಿರಂತರವಾಗಿ ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿದೆ. ಮಾನವ ಸಮಾಜದಲ್ಲಿ ವ್ಯಕ್ತಿಯ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹಗಳ ನಡುವೆ ಮತ್ತು ಸಮೂಹ ಮತ್ತು ಇನ್ನಿತರ ಸಂಸ್ಥೆಗಳ ಜೊತೆಗೆ ಇದು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ನಡೀತಕ್ಕಂಥ ಏನದ ಒಂದು ಪ್ರಮುಖ ಸಾಮಾಜಿಕ ಏನದ ಚಟುವಟಿಕೆ ಆಗಿದೆ, ಪ್ರಕ್ರಿಯೆ ಆಗಿದೆ. ಸಹಕಾರವಿಲ್ಲದೆ ಸಮಾಜದಲ್ಲಿ ಮನುಷ್ಯ ಗೌರವಯುತವಾಗಿ, ನೆಮ್ಮದಿಯಾಗಿ, ಆನಂದದಾಯಕವಾಗಿ ಬಾಳಲಿಕ್ಕೆ, ಬೆಳೀಲಿಕ್ಕೆ ನನಗೆಲ್ಲ ಸಾಧ್ಯ ಆಗುವುದಿಲ್ಲ. ಸಹಕಾರ ಅಂತಕ್ಕಂಥದ್ದು ಎಲ್ಲ ಜೀವಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಕ್ರಿಯೆ. ಎಲ್ಲ ಜೀವಿಗಳಲ್ಲಿ ನಾವು ಕಾಣ್ತೀವಿ, ಪ್ರಾಣಿಗಳಲ್ಲಿ ನಾವು ಕಾಣ್ತೀವಿ, ಪ್ರಾಣಿಗಳಲ್ಲಿಯೂ ಪರಸ್ಪರ ಸಹಕಾರ ನಾವು ಕಾಣ್ತೀವಿ. ಪ್ರಾಣಿಗಳು ಗುಂಪಾಗಿ ಅಲ್ದಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಪಕ್ಷಿಗಳಲ್ಲಿ ಕೂಡ ನಾವು ಕಾಣ್ತೀವಿ, ಪಕ್ಷಿಗಳು ಆಕಾಶದಲ್ಲಿ ಗುಂಪಾಗಿ ಹಾರಾಟ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದಂತೆ ಕ್ರಿಮಿಕೀಟಗಳು ಗುಂಪಾಗಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾವೆ. ಜೇನುನೊಣಗಳು ತೆಗೆದುಕೊಳ್ಬೋದು, ಇರುವೆಗಳು ತೆಗೆದುಕೊಳ್ಬೋದು. ಇರುವೆಗಳು ಯಾವುದೇ ಒಂದು ಆಹಾರದ ಕಣವನ್ನು ಒಯ್ತಕ್ಕಂಥದ್ದು ತಾವು ಅಬ್ಸರ್ವ್ ಮಾಡಿರ್ಬೋದು. ಆಹಾರದ ಕಣವನ್ನು ಒಯ್ಯಲಿಕ್ಕೆ ಹಿಂದಷ್ಟು ಇರುವೆಗಳು ಒತ್ತಿರ್ತಾವೆ, ಮುಂದೆ ಇರುವೆಗಳು ಅದನ್ನು ಜಕೊಂಡು ಹೋಗ್ತಿರ್ತಾವೆ. ಸೊ ಹೀಗೆ ಸಹಕಾರ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಕ್ರಿಮಿಕೀಟಗಳಲ್ಲಿ ಹಾಗೂ ಮನುಷ್ಯನಲ್ಲಿಯೂ ಕೂಡ ನಾವೇನು ಮಾಡ್ತೀವಿ, ಕಾಣ್ತೀವಿ. ಸಹಕಾರ ಅಂತಕ್ಕಂಥ ಪ್ರಕ್ರಿಯೆ ಎಲ್ಲ ಜೀವಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ. ಹೀಗೆ ಸಹಕಾರ ಇದೊಂದು ಮೂಲಭೂತವಾದಂಥ ರಚನಾತ್ಮಕ ತಳಹದಿಯ ಮೇಲೆ ರಚನೆಯಾದಂಥ ಒಂದು ವ್ಯವಸ್ಥೆಯಾಗಿದೆ, ಪ್ರಕ್ರಿಯೆ ಆಗಿದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಇಲ್ಲಿ ಹೇಳ್ಬೋದು. ಸಹಕಾರ ಅಂತಂದ್ರೆ ಏನು, ಸಹಕಾರದ ಅರ್ಥ ಏನು? ಸಹಕಾರಕ್ಕೆ ಆಂಗ್ಲ ಭಾಷೆಯಲ್ಲಿ ಏನಂತ ಕರೀತಾರೆ, ಕೋಆಪರೇಷನ್ ಅಂತ ಕರೀತಾರೆ. ಸಹಕಾರಕ್ಕೆ ಸಹಕಾರ ಅಂತಕ್ಕಂಥ ಕನ್ನಡ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಏನು ಕರೀತಾರೆ, ಕೋಆಪರೇಷನ್ ಅಂತ ಕರೀತಾರೆ. ಈ ಕೋಆಪರೇಷನ್ ಸಹಕಾರ ಅಂತಕ್ಕಂಥದ್ದು ಎರಡು ಶಬ್ದಗಳ ಜೋಡಣೆ ಆಗಿದೆ. ಒಂದು ಸಹ, ಇನ್ನೊಂದು ಕಾರ. ಸಹಕಾರ, ಕೋಆಪರೇಷನ್. ಸಹಕಾರ ಅಂದ್ರೆ ಕೋಆಪರೇಷನ್. ಕೂಡಿಕೊಂಡು ಕೆಲಸ, ಕಾರ್ಯ, ಚಟುವಟಿಕೆಗಳನ್ನು ಮಾಡುವುದು. ಈ ಕೋಆಪರೇಷನ್ ಅಂತಕ್ಕಂಥ ಒಂದು ಶಬ್ದ ಇದನ್ನು ಲ್ಯಾಟಿನ್ ಭಾಷೆಯ ಕೋಆಪರೇರಿ
ಲ್ಯಾಟಿನ್ ಭಾಷೆಯ ಮೂಲದಿಂದ ಆಯ್ದುಕೊಳ್ಳಲಾಗಿದೆ. ಸಹಕಾರ ಅಂತಕ್ಕಂಥದ್ದು, ಕೋಆಪರೇಷನ್ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ. ಲ್ಯಾಟಿನ್ ಭಾಷೆಯ ಕೋಆಪರೇರಿ ಅಂತಕ್ಕಂಥ ಶಬ್ದಗಳಿಂದ ಇದು ಸಂಯೋಜನೆ ಆಗಿದೆ. ಕೋಆಪರೇರಿ ಅಂದ್ರೆ ಕೋಆಪರೇಷನ್, ಸಹಕಾರ ಅಂದ್ರೆ ಕೂಡಿಕೊಂಡು ಕೆಲಸ, ಕಾರ್ಯ, ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಸಹಕಾರ ಅಂತ ಏನ್ ಮಾಡ್ತಾರೆ, ಕರೀತಾರೆ. ಸೊ ಹೀಗೆ ಕೂಡಿಕೊಂಡು ಈ ಇತರ ವ್ಯಕ್ತಿಗಳು ಜಾಯಿಂಟ್ ಆಗಿ ಎಫರ್ಟ್ ಮಾಡೋದು, ಜಾಯಿಂಟ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಏನಂತ ಕರೀತಾರೆ, ಸಹಕಾರ ಅಂತ ಏನ್ ಮಾಡ್ತಾರೆ, ಕರೀತಾರೆ. ಈ ಸಹಕಾರ ಪರಸ್ಪರ ವ್ಯಕ್ತಿಗಳ ನಡುವೆ ನಡೆಯಬಹುದು, ಸಮೂಹಗಳ ನಡುವೆ ನಡೀಬಹುದು. ಈ ಸಹಕಾರದಲ್ಲಿ ಒಂದು ಸಮಾನವಾದಂಥ ಉದ್ದೇಶ ಇರ್ತದೆ. ಕಾಮನ್ ಇಂಟ್ರೆಸ್ಟ್, ಸಮಾನ ಉದ್ದೇಶ ಇರ್ತದ. ಆಮೇಲೆ ಆಸಕ್ತಿಗಳಿರ್ತಾವ, ಸಮಾನ ಆಸಕ್ತಿಗಳಿರ್ತಾವ ಮತ್ತು ಕಾರ್ಯಚಟುವಟಿಕೆಯನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಕಾರ್ಯಚಟುವಟಿಕೆ ಸಹಕಾರದಲ್ಲಿ ಇಲ್ಲಿ ಪರಸ್ಪರ ಆಶಾಕಾಂಕ್ಷೆಗಳು, ಉದ್ದೇಶಗಳು, ಗುರಿಗಳು ಏನಿರ್ತಾವ ಸಮಾನವಾಗಿರ್ತಾವ, ಒಂದೇ ರೀತಿಯಾಗಿರ್ತಾವ. ಸೊ ಹೀಗೆ ಇಬ್ಬರು ವ್ಯಕ್ತಿಗಳು ಕೂಡಿಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ, ಸಹಕಾರದಲ್ಲಿ ಕಾಣ್ತೀವಿ. ಇಲ್ಲಿ ಸಹಕಾರದಲ್ಲಿ ಅನೇಕ ಜನರು ಒಂದುಗೂಡಿ ತಮ್ಮಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ, ಪ್ರಯತ್ನ, ಜಾಣ್ಮೆ, ತಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲ ಮುಂತಾದವುಗಳನ್ನು ಸದ್ವಿನಿಯೋಗ ಮಾಡಿಕೊಂಡು, ಸಮನ್ವಯ ಮಾಡಿಕೊಂಡು ಕಾರ್ಯ ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಚಟುವಟಿಕೆಯನ್ನು, ವಿಚಾರವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ, ಸಹಕಾರದಲ್ಲಿ ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಸಹಕಾರ ಅಂದರೆ ಇಬ್ಬರು ವ್ಯಕ್ತಿಗಳು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ಅಂತ ಕರೀತಾರೆ ಸಹಕಾರ ಅಂತ ಕರೀತಾರೆ. ಇದೊಂದು ಟೀಮ್ ವರ್ಕ್, ಜಾಯಿಂಟ್ ವರ್ಕ್ ಆಫ್ ಟು ಅಚೀವ್ ಗೋಲ್, ಟು ರೀಚ್ ದ ಗೋಲ್ ಅಂತಕ್ಕಂಥದ್ದನ್ನು ನಾವು ಮಾಡ್ಬೋದು, ಕಾಣ್ಬೋದು. ಇನ್ನು ಸಹಕಾರದ ಬಗೆಗೆ ಹಲವಾರು ಸಮಾಜಶಾಸ್ತ್ರಜ್ಞರು ಅನೇಕ ರೀತಿಯ ವ್ಯಾಖ್ಯೆಗಳನ್ನು ಕೊಟ್ಟಾರೆ. ಅವುಗಳಲ್ಲಿ ಕೆಲವು ಪ್ರಮುಖವಾದಂತಹ ವ್ಯಾಖ್ಯೆಯನ್ನು ನಾವು ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ಮಾಡೋಣ ಅಂತ. ಸಹಕಾರ ಅಂತಂದ್ರೆ ಪರಸ್ಪರ ಕೂಡಿಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಸಹಕಾರ ಅಂತಕ್ಕಂಥ ಒಂದು ಅರ್ಥವನ್ನು ನಾವು ತಿಳ್ಕೊಂಡಿವಿ. ಈ ಸಹಕಾರದ ವಿವಿಧ ವ್ಯಾಖ್ಯೆಗಳನ್ನು ನಾವು ನೋಡೋಣ. ಅವುಗಳಲ್ಲಿ ಪ್ರಮುಖವಾಗಿ A.W. ಗ್ರೀನ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. A.W. ಗ್ರೀನ್ ಅಂತಕ್ಕಂತಹ ಸಮಾಜಶಾಸ್ತ್ರಜ್ಞರು ಏನು ತಮ್ಮ ವ್ಯಾಖ್ಯಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಸಹಕಾರ ಅಂತಂದ್ರೆ ಕೋಆಪರೇಷನ್. ಸಹಕಾರ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಸಂಪೋಷಿಸಬೇಕಾದಂಥ, ಎಲ್ಲರೂ ರಕ್ಷಣೆ ಮಾಡಬೇಕಾದಂಥ, ಎಲ್ಲರೂ ಸಾಧನೆ ಮಾಡಬೇಕಾದಂಥ, ಸಾಮಾನ್ಯವಾಗಿ ಎಲ್ಲರೂ ಸಂಪೋಷಿಸಬೇಕಾದಂತಹ, ಎಲ್ಲರೂ ಸಂಪೋಷಿಸಬೇಕಾದಂತಹ ಎಲ್ಲರೂ ಸಂಪೋಷಿಸಬೇಕಾದಂತಹ, ರಕ್ಷಣೆ ಮಾಡಬೇಕಾದಂತಹ, ಗುರಿಯನ್ನು ತಲುಪಲು, ಸಂಪೋಷಿಸಬೇಕಾದಂತಹ ಗುರಿಯನ್ನು ಮುಟ್ಟಲು, ತಲುಪಲು, ಗುರಿಯನ್ನು ಈಡೇರಿಸಿಕೊಳ್ಳಲು, ಗುರಿಯನ್ನು ತಲುಪಲು ಅಥವಾ ಕಾರ್ಯವನ್ನು ನಿರ್ವಹಿಸಲು, ಕಾರ್ಯವನ್ನು ಮಾಡಿ ಅಥವಾ ಕಾರ್ಯವನ್ನು ನಿರ್ವಹಿಸಲು
ಒಂದು ಗುರಿಯನ್ನು ಈಡೇರಿಸಿಕೊಳ್ಳಲು, ಒಂದು ಉದ್ದೇಶವನ್ನು ಈಡೇರಿಸಿಕೊಳ್ಳಲು, ಒಂದು ಗುರಿಯನ್ನು ಮುಟ್ಟಲು, ಕಾರ್ಯವನ್ನು ನಿರ್ವಹಿಸಲು ಮಾಡ್ತಕ್ಕಂಥ, ಗುಂಪುಗೂಡಿ ಮಾಡ್ತಕ್ಕಂಥ, ಒಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ನಡೆಸ್ತಕ್ಕಂತಹ ನಿರಂತರವಾದ ಮತ್ತು ಜಂಟಿಯಾದ ಪ್ರಯತ್ನ, ಕಂಟಿನ್ಯೂಯಸ್ ಆ್ಯಂಡ್ ಜಾಯಿಂಟ್ ಎಫರ್ಟ್, ನಿರಂತರವಾದ ಮತ್ತು ಜಂಟಿಯಾದ ಪ್ರಯತ್ನ, ನಿರಂತರವಾದ ಮತ್ತು ಜಂಟಿಯಾದ ಪ್ರಯತ್ನ, ಜಂಟಿಯಾದ ಪ್ರಯತ್ನಕ್ಕೆ ಏನು ಕರೀತಾರೆ? ಸಹಕಾರ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಹೀಗೆ ಸಾಮಾನ್ಯವಾಗಿ ಎಲ್ಲರೂ ಸಂಪೋಷಿಸಬೇಕಾದಂತಹ ಗುರಿಯನ್ನು ತಲುಪಲು ಅಥವಾ ಕಾರ್ಯವನ್ನು ನಿರ್ವಹಿಸಲು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು ನಡೆಸುವ ನಿರಂತರವಾದ ಮತ್ತು ಜಂಟಿಯಾದ ಪ್ರಯತ್ನವನ್ನು ಸಹಕಾರ ಅಂತ ಮಾಡ್ಯಾರ ಹೇಳ್ಯಾರ. ಇನ್ನು ಎರಡನೇ ವ್ಯಾಖ್ಯೆ ಎಲಿಟ್ ಅಂಡ್ ಮೆರಿಲ್ ಅಂತಕ್ಕಂಥ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞರು ಏನು ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ, ಎಲಿಟ್ ಅಂಡ್ ಮೆರಿಲ್ ಇವರು ಕೂಡ ಸಹಕಾರದ ಬಗೆಗೆ ಅತ್ಯಂತ ಮಹತ್ವದಾದಂಥ ಒಂದು ವ್ಯಾಖ್ಯಾನ ಕೊಟ್ಟ. ಏನು? ಎಲಿಟ್ ಅಂಡ್ ಮೆರಿಲ್ ಪ್ರಕಾರ ಎಲಿಟ್ ಮತ್ತು ಮೆರಿಲ್ ಇವರೇನು ಹೇಳ್ತಾರೆ ಅಂತಂದ್ರೆ, ಸಹಕಾರ ಅಂತಂದ್ರೆ ಇಬ್ಬರು ಅಥವಾ ಹೆಚ್ಚು ಜನರು, 2 persons ಆರ್ ಮೋರ್ ದೆನ್ 2 persons, ಇಬ್ಬರು ಅಥವಾ ಹೆಚ್ಚು ಜನರು, ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ಜನರು, ಅದಕ್ಕಿಂತ ಹೆಚ್ಚು ಜನರು, ಮೋರ್ ದೆನ್ 2 ಆರ್ ಮೋರ್ ದೆನ್ 2, ಹೆಚ್ಚು ಜನರು, ಇಬ್ಬರಿಗಿಂತ ಹೆಚ್ಚು ಜನರು ಕೂಡಿಕೊಂಡು ಒಂದು ಸಾಮಾನ್ಯ ಉದ್ದೇಶಕ್ಕಾಗಿ, ಕಾಮನ್ ಗೋಲ್, ಸಾಮಾನ್ಯ ಉದ್ದೇಶ, ಸಾಮಾನ್ಯ ಆಸಕ್ತಿ, ಹೆಚ್ಚು ಜನರು ಸಾಮಾನ್ಯ ಉದ್ದೇಶ, ಆಸಕ್ತಿ, ಇಂಟ್ರೆಸ್ಟ್, ಸಾಮಾನ್ಯ ಉದ್ದೇಶಕ್ಕಾಗಿ, ಆಸಕ್ತಿಗಾಗಿ ಒಟ್ಟಿಗೆ ಸೇರಿ ಕೆಲಸ ಮಾಡುವುದು, ಜಾಯಿಂಟ್ ಎಫರ್ಟ್, ಒಟ್ಟಿಗೆ ಸೇರಿ ಕೆಲಸ ಮಾಡುವುದಕ್ಕೆ, ಕಾರ್ಯ ಮಾಡುವುದಕ್ಕೆ ಏನು ಕರೀತಾರೆ? ಸಹಕಾರ ಅಂತ ಮಾಡ್ತಾರೆ ವ್ಯಾಖ್ಯಾನ. ಇದೊಂದು ಟೀಮ್ ವರ್ಕ್ ಇದ್ದಂಗೆ. ಇಲ್ಲಿ ಟೀಮ್ ವರ್ಕ್ದಲ್ಲಿ ನಾವೇನು ಕಾಣ್ತೀವಿ? ವರ್ಕಿಂಗ್ ಟುಗೆದರ್, ಟೀಮ್ ವರ್ಕ್, ತಂಡದ ಕೆಲಸ, ಟೀಮ್ ವರ್ಕ್ ಅಂದ್ರೆ ಟಿ ಫಾರ್ ಟುಗೆದರ್, ಅಂದ್ರೆ ಅಚೀವ್, ಸಾಧನೆ, ಟುಗೆದರ್, ಅಚೀವ್, ಈಚ್ ಒನ್ ಪ್ರತಿಯೊಬ್ಬರು, ಪ್ರತಿಯೊಬ್ಬರು ಕೂಡಿಕೊಂಡು ಹೆಚ್ಚು ಕೆಲಸ ಮಾಡುವುದಕ್ಕೆ, ಪ್ರತಿಯೊಬ್ಬರು ಕೂಡಿಕೊಂಡು ಹೆಚ್ಚು ಕೆಲಸ ಮಾಡುವುದಕ್ಕೆ ಏನಂತ ಕರೀತಾರೆ? ಟೀಮ್ ವರ್ಕ್ ಅಂತ ಕರೀತಾರೆ. ಟೀಮ್ ವರ್ಕ್ ಅಂದ್ರೆ ಟುಗೆದರ್, ಈಚ್ ಒನ್ ಅಚೀವ್ ಮೋರ್, ಎಲ್ಲರೂ ಕೂಡಿಕೊಂಡು ಒಟ್ಟಿಗೆ ಸೇರಿ ಒಂದು ಸಮಾನ ಉದ್ದೇಶ, ಗುರಿಯನ್ನು ಈಡೇರಿಸಿಕೊಳ್ತಕ್ಕಂಥ ಒಂದು ಕಾರ್ಯಕ್ಕೆ, ಚಟುವಟಿಕೆ ಏನಂತ ಕರೀತಾರೆ? ಸಹಕಾರ ಅಂತ ಕರೀತಾರೆ. ಒಟ್ಟಿನಲ್ಲಿ ಈ ಮೇಲಿನ ವ್ಯಾಖ್ಯೆಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ, ಸಹಕಾರವೆಂದರೆ ಮತ್ತೇನೂ ಅಲ್ಲ, ಅದು ಒಂದು ಸಮಾನ ಉದ್ದೇಶವನ್ನು ಸಾಧಿಸೋಕ್ಕಾಗಿ, ಸಮಾನ ಆಸಕ್ತಿಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥ ಚಟುವಟಿಕೆಗೆ ಏನಂತ ಕರೀತಾರೆ? ಪ್ರಯತ್ನಕ್ಕೆ ಏನಂತ ಕರೀತಾರೆ? ಜಾಯಿಂಟ್ ಎಫರ್ಟ್ಗೆ ಏನಂತ ಕರೀತಾರೆ? ಸಹಕಾರ ಅಂತ ಕರೀತಾರೆ ಅಂತಕ್ಕಂಥ ಒಂದು ವಿಚಾರ ನಾವು ಈ ವ್ಯಾಖ್ಯೆಗಳಿಂದ ನಾವು ಮಾಡ್ತಾ ಇದ್ದೀವಿ.
ತಿಳಿದುಕೊಳ್ತಾ ಇದ್ದೀವಿ. ಸಹಕಾರ ಇದೊಂದು ಸಾಮಾಜಿಕ ಪ್ರಕ್ರಿಯೆಯ ಒಂದು ಮಹತ್ವದಾದಂಥ ಒಂದು ವಿಧವಾಗ್ಯದ, ರೂಪವಾಗ್ಯದ. ಈ ಸಹಕಾರವನ್ನು ನಾವು ಎಲ್ಲ ಕಡೆಗೂ ಕಾಣ್ತೀವಿ. ಇದು ತನ್ನದೇ ಆದಂಥ ವಿಶಿಷ್ಟವಾದಂಥ ಲಕ್ಷಣಗಳನ್ನು ಏನು ಮಾಡಿದ, ಒಳಗೊಂಡದ. ಇದೊಂದು ಒಳ್ಳೆಯ ಪರಿಣಾಮಕಾರಿಯಾದಂಥ ವಿಧ ರೂಪ ಅಂತ ನಾವು ಮಾಡ್ಬೋದು, ಹೇಳ್ಬೋದು. ಅದರ ವಿವಿಧ ಲಕ್ಷಣಗಳನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ಮೊದಲನೇದಾಗಿ ಇದು ಸಹಕಾರ ಅಂತಕ್ಕಂಥದ್ದು ಮಾನವ ಸಮಾಜದಲ್ಲಿ ಅನಾದಿ ಕಾಲದಿಂದ, ರೈಟ್ ಫ್ರಮ್ ಏನ್ಷಿಯಂಟ್ ಪೀರಿಯಡ್ ಟು ಟಿಲ್ ಟುಡೇ, ಅನಾದಿ ಕಾಲದಿಂದ ಬೆಳೆದುಕೊಂಡು ಬಂದಂಥ ಒಂದು ಪ್ರಕ್ರಿಯೆ ಆಗಿದೆ. ಇದು ಅನಾದಿ ಕಾಲದಿಂದ ಏನ್ಷಿಯಂಟ್ ಪೀರಿಯಡ್ ಮಾನವ ಸಮಾಜದಲ್ಲಿ ಅನಾದಿ ಕಾಲದಿಂದ ಬೆಳ್ಕೊಂಡು ಬಂದ. ಮಾನವನ ಜೊತೆಯಾಗಿ ಯಾವಾಗ ಮನುಷ್ಯ ಅಲಿದಾಡುವ ಜೀವನದ ಹಂತದಿಂದ ಸಾಮುದಾಯಿಕ ಜೀವನ, ಕಮ್ಯುನಿಟಿ ಲೈಫಿಗೆ ಬಂದ. ಭೇಟಿಯಾಡುವ ಹಂತದಿಂದ ಆಹಾರ ಸಂಗ್ರಹಣೆ ಹಂತದಿಂದ ಒಕ್ಕಲ್ತನದ ಹಂತದಿಂದ ಶಾಶ್ವತ ಬೇಸಾಯ ಪದ್ಧತಿ, ಏನು ಪರ್ಮನೆಂಟ್ ಅಗ್ರಿಕಲ್ಚರ್ ಸಿಸ್ಟಮಿಗೆ ಬರ್ತಾನೆ. ಅವಾಗ ಕಮ್ಯುನಿಟಿ ಲೈಫ್ ಏನು ಮಾಡಿದ, ಪ್ರಾರಂಭ ಮಾಡಿದ. ಪರಸ್ಪರ ಅಲ್ಲಿ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ, ಕಾಣ್ತೀವಿ. ಸೊ ಹೀಗೆ ಮಾನವ ಸಮಾಜದಲ್ಲಿ ಸಹಕಾರ ಅಂತಕ್ಕಂಥದ್ದು ಅನಾದಿ ಕಾಲದಿಂದ ಬೆಳ್ಕೊಂಡು ಬಂದರೆ ಇದೊಂದು ಅವಿಭಾಜ್ಯ ಅಂಗವಾಗಿದೆ, ಅವಿಭಾಜ್ಯ ಚಟುವಟಿಕೆ ಆಗಿದೆ. ಸಹಕಾರವಿಲ್ಲದೆ ಪರಸ್ಪರ ಮಾನವ ಮನುಷ್ಯನಾಗಿ, ಸಮಾಜ ಜೀವಿಯಾಗಿ, ಸಂಘ ಜೀವಿಯಾಗಿ ಬಾಳಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಿದು ಅನಾದಿ ಕಾಲದಿಂದ ಬೆಳ್ಕೊಂಡು ಬಂದದ. ಅನಾದಿ ಕಾಲದಿಂದ ಬೆಳೆದುಕೊಂಡು ಬಂದಿರುವುದು ಇದರ ವಿಶಿಷ್ಟ ಏನದ ಲಕ್ಷಣವಾಗಿದೆ. ಅದರಂತೆ ಸಹಕಾರ ಇದು ಸರ್ವವ್ಯಾಪಕವಾದದ್ದು, ಯೂನಿವರ್ಸಲ್ ಫ್ಯಾಕ್ಟರ್ ಇದೆ. ಯೂನಿವರ್ಸಲ್ ಸಹಕಾರ ಪ್ರಕ್ರಿಯೆ ಅನ್ನೋದು ಪ್ರತಿಯೊಂದು ಸಮಾಜದಲ್ಲಿ ನಾವು ಕಾಣ್ತೀವಿ, ಎಲ್ಲ ಸಮಾಜಗಳಲ್ಲಿ ನಾವು ಕಾಣ್ತೀವಿ. ಹಿಂದುಳಿದಂಥ ಸಮುದಾಯಗಳಲ್ಲಿ, ಮುಂದುವರೆದಂಥ ಸಮುದಾಯಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ, ಮಹಾನಗರಗಳಲ್ಲಿ, ಅಕ್ಷರಸ್ಥರಲ್ಲಿ, ಅನಕ್ಷರಸ್ಥರಲ್ಲಿ, ಪ್ರತಿಯೊಂದು ಮಾನವ ಸಮುದಾಯಗಳಲ್ಲಿ ನಾವು ಸಹಕಾರವನ್ನು ಏನು ಮಾಡ್ತೀವಿ, ನಾವು ಕಾಣ್ತೀವಿ. ಸಹಕಾರ ಸರ್ವವ್ಯಾಪಕವಾಗಿ ಎಲ್ಲ ಸಮುದಾಯಗಳಲ್ಲಿ ಕಂಡು ಬರ್ತಕ್ಕಂಥ ಒಂದೇನದ ಮಹತ್ವದ ಪ್ರಕ್ರಿಯೆ ಆಗಿದೆ. ಸಹಕಾರ ಮೂರನೇದಾಗಿ ಸಹಕಾರ ಕಂಟಿನ್ಯೂಸ್ ಪ್ರೊಸೆಸ್, ಇದು ನಿರಂತರವಾದಂಥ ಒಂದು ಪ್ರಕ್ರಿಯೆ. ಕಂಟಿನ್ಯೂಸ್ ಪ್ರೊಸೆಸ್, ನಿರಂತರವಾದ ಪ್ರಕ್ರಿಯೆ ಆಗಿದೆ. ಸಹಕಾರ ಮಾನವ ಸಮಾಜದಲ್ಲಿ ಆತನ ಬದುಕುದ್ದಕ್ಕೂ ನಡೀತದೆ, ಹುಟ್ಟಿನಿಂದ ಸಾಯುವವರೆಗೆ. ಮಾನವ ಹುಟ್ಟಕ್ಕಿಂತ ಪೂರ್ವದಲ್ಲಿ ಇನ್ನೂ ತಾಯಿ ಗರ್ಭದಲ್ಲಿ ಇನ್ನೂ ಶಿಶು ಒಡಮೂಡಿರ್ತದೆ. ಅಂದಿನಿಂದ ಮರಣದವರೆಗೆ, ಮರಣದ ನಂತರ ಕೂಡ ಶ್ರಾದ್ದ ಕರ್ಮಗಳನ್ನು ಮಾಡುವುದರ ಮೂಲಕ ಅದಕ್ಕೆ ಸದ್ಗತಿಯನ್ನು ಕೊಡ್ತಕ್ಕಂಥದ್ದನ್ನು, ಹೀಗೆ ಮಾನವನ ಹುಟ್ಟಿನಿಂದ ಸಾಯುವವರೆಗೆ, ಗರ್ಭದಿಂದ ಗೋರಿಯವರೆಗೆ ಸಹಕಾರ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂಥದ್ದನ್ನು ನಾವು ಮಾಡ್ತೀವಿ, ಕಾಣ್ತೀವಿ. ಸೊ ಹೀಗೆ ಸಹಕಾರ ಇದು ನಿರಂತರವಾದ ಕಂಟಿನ್ಯೂಸ್ ಪ್ರಕ್ರಿಯೆ. ಸಹಕಾರ ಅಂತಕ್ಕಂಥದ್ದು ಸಾಮಾಜಿಕವಾದಂತಹ ಪ್ರಕ್ರಿಯೆ ಆಗಿದೆ. ಸಹಕಾರ ಅಂತಕ್ಕಂಥದ್ದು ಸಾಮಾಜಿಕ ಪ್ರಕ್ರಿಯೆ ಆಗಿದೆ. ಇಟ್ ಈಸ್ ಎ ಸೋಷಿಯಲ್ ಫ್ಯಾಕ್ಟರ್. ಸಹಕಾರ ಅಂತಕ್ಕಂಥದ್ದು ಸಮಾಜದಲ್ಲಿ ನಡೀತದೆ, ಸಮಾಜ ಬಿಟ್ಟು ಬೇರೆ ಹೊರಗೆ ನಡೆಯಂಗಿಲ್ಲ. ಇದು ಸಹಕಾರ ಅಂತಕ್ಕಂಥದ್ದು ಮಾನವನಿಗೆ ಸಂಬಂಧಪಟ್ಟಂತಹ ಕೂಡಿ ಕೆಲಸ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟದಾಗ, ಯಾವಾಗ ವ್ಯಕ್ತಿಯ ಚಟುವಟಿಕೆಗಳು ಸಾಮಾಜಿಕವಾಗಿ ಆಗ್ತಾವ ಆವಾಗ ಸಹಕಾರ ಏನಾಗ್ತದೆ, ಬೆಳೆದು ಬರ್ತದೆ. ಸಹಕಾರ ಬೇಕಾಗ್ತದೆ. ವ್ಯಕ್ತಿ ಒಬ್ಬನೇ ಇದ್ದಂದ್ರೆ, ಏಕಾಂಗಿ ಇದ್ದಂದ್ರೆ, ಏಕಾಂತದಲ್ಲಿ ಇದ್ದಂದ್ರೆ ಅವ್ನ ಸಹಕಾರ ಬೇಕಾಗಂಗಿಲ್ಲ. ಯಾವಾಗ ಸಮಾಜದಲ್ಲಿ ಒಂದಾಗ್ತಾನೆ, ಸಮಾಜದ ಇನ್ನಿತರ ಜನರ ಜೊತೆಗೆ ಬೆರೀತಾನೆ, ಅವಾಗ ಅದು ಸಾಮಾಜಿಕ ಸೋಷಿಯಲ್ ಆಕ್ಟಿವಿಟೀಸ್ ಆಗ್ತದೆ. ಅಲ್ಲಿ ಎಲ್ಲರ ಸಮಾನ ಆಸಕ್ತಿಗಳನ್ನು ಆತ ಕಾಯ್ದುಕೊಂಡು ಬರಬೇಕಾಗ್ತದೆ. ಸಮಾನ ಉದ್ದೇಶವನ್ನು ಈಡೇರಿಸಿಕೊಳ್ಳಲಿಕ್ಕೆ ಆತ ಏನು ಮಾಡಬೇಕಾಗ್ತದೆ, ಸಹಕಾರವನ್ನು ತೋರ್ಬೇಕಾಗ್ತದೆ. ಸಮಾನ ಸಮಾಜದಲ್ಲಿ ಇದಕ್ಕೆ ಬೆಳ್ಕೊಂಡು ಬಂದ. ಅದರಂತೆ ಸಹಕಾರ ಸಮಾನ ಉದ್ದೇಶ ಮತ್ತು ಗುರಿಯನ್ನು ಹೊಂದಿದೆ. ಕಾಮನ್ ಏಮ್ ಆ್ಯಂಡ್ ಆಬ್ಜೆಕ್ಟಿವ್.
ಕಾಮನ್ ಏಮ್ ಏಮ್ಸ್ ಅಂಡ್ ಆಬ್ಜೆಕ್ಟಿವ್. ಸಹಕಾರ ಅದರಲ್ಲಿ ಪಾಲ್ಗೊಂಡಂಥ ಎಲ್ಲ ಸದಸ್ಯರ ಎಲ್ಲ ವ್ಯಕ್ತಿಗಳ ಸಮಾನ ಉದ್ದೇಶ ಮತ್ತು ಆಸಕ್ತಿಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಬೆಳೆದುಕೊಂಡು ಬಂದಂಥ ಒಂದು ಪ್ರಕ್ರಿಯೆ. ಕಾರ್ಖಾನೆಗಳಲ್ಲಿ ನಾವು ನೋಡ್ಬೇಕಂದ್ರೆ ಮಾಲೀಕ ವರ್ಗ ಮತ್ತು ಕಾರ್ಮಿಕ ವರ್ಗ, ಒಕ್ಕಲ್ತನದಲ್ಲಿ ಅನೇಕ ಸದಸ್ಯರು ಕೂಡಿಕೊಂಡು ಒಕ್ಕಲ್ತನದ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾರೆ. ಸೊ ಹೀಗೆ ಲಾಭ ಗಳಿಸುವ ಉದ್ದೇಶ, ವ್ಯಾಪಾರ ವಹಿವಾಟುಗಳಲ್ಲಿ ಲಾಭ ಗಳಿಸುವ ಉದ್ದೇಶದಿಂದ ಇತರ ಆರ್ಥಿಕ ಸಂಸ್ಥೆಗಳು ಏನಾಗ್ತವೆ, ಸಹಕಾರದಿಂದ ಕೆಲಸ ಕಾರ್ಯವನ್ನು ಮಾಡ್ತವೆ. ಈ ದೊಡ್ಡ ದೊಡ್ಡ ಕಂಪನಿಗಳು ಸಣ್ಣ ಸಣ್ಣ ಕಂಪನಿಗಳಿಗೆ ಸ್ಪೇರ್ ಪಾರ್ಟ್ಸ್ಗಳನ್ನು ತಯಾರು ಮಾಡಲಿಕ್ಕೆ ಏನು ಮಾಡ್ತಾವೆ, ಅವಕಾಶಗಳನ್ನು ಒದಗಿಸಿಕೊಟ್ಟು ಅವು ಪರಸ್ಪರ ಸಹಕಾರದಿಂದ ಒಂದು ಕಾರನ್ನು ತಯಾರು ಮಾಡ್ತಾವೆ ಅಥವಾ ಒಂದು ಯಂತ್ರವನ್ನು ತಯಾರು ಮಾಡ್ತಾವೆ. ಹೀಗೆ ಸಮಾನ ಉದ್ದೇಶ ಮತ್ತು ಗುರಿಗಳ ಈಡೇರಿಕೆಗಾಗಿ ಸಹಕಾರ ಏನಿದೆ ಬೆಳೆದುಕೊಂಡು ಬಂದಂಥದ್ದು ಆಗಿದೆ. ಇನ್ನು ಸಮಾನ ಪ್ರತಿಫಲಕ್ಕಾಗಿ ದುಡಿಮೆ, ಪ್ರಾಫಿಟ್, ಸಮಾನ ವೇತನ, ಸೌಲಭ್ಯ, ಪ್ರತಿಫಲ, ಪ್ರಾಫಿಟ್. ಈ ಸಹಕಾರ ಚಟುವಟಿಕೆಯಿಂದ ಬಂದಂತಹ ಪ್ರಾಫಿಟ್ ಏನಿರ್ತದೆ, ಸಹಕಾರದ ಶ್ರಮದಿಂದ ಏನು ಪ್ರತಿಫಲ ಬಂದಿರ್ತದೆ, ಆ ಪ್ರತಿಫಲದ ಶೇರ್ ಅದರಲ್ಲಿ ತೊಡಗಿರ್ತಕ್ಕಂಥ ಎಲ್ಲರೂ ಏನು ಮಾಡ್ತಾರೆ, ಹಂಚ್ಕೊಳ್ತಾರೆ. ಸಮಾನ ಪ್ರತಿಫಲವನ್ನು ನಾವು ಎಲ್ಲಿ ಕಾಣ್ತೀವಿ, ಸಹಕಾರದಲ್ಲಿ ನಾವು ಕಾಣ್ತೀವಿ. ದುಡಿದವರೆಲ್ಲರೂ ಪ್ರತಿಫಲವನ್ನು ಹಂಚ್ಕೊಳ್ತಾರೆ. ಈ ಒಂದು ಆಟದ ತಂಡಗಳಲ್ಲಿ ವಿಜಯಶಾಲಿಯಾದಂಥ ಆಟದ ತಂಡ ಎಲ್ಲ ಸದಸ್ಯರು ಅದರ ಸಂತೋಷವನ್ನು, ಅದರ ವಿಜೃಂಭಣೆಯನ್ನು ಏನು ಮಾಡ್ತಾರೆ, ಹಂಚ್ಕೊಳ್ತಾರೆ. ಬಹುಮಾನಗಳನ್ನು ಹಂಚ್ಕೊಳ್ತಾರೆ, ಶೇರ್ ಹೋಲ್ಡರ್ ಆಗಿರ್ತಾರೆ. ಸೊ ಹೀಗೆ ಸಮಾನ ಪ್ರತಿಫಲ ಇಲ್ಲಿ ನಾವೇನು ಮಾಡ್ತೀವಿ, ಸಹಕಾರದಲ್ಲಿ ನಾವೇನು ಮಾಡ್ತೀವಿ, ಕಾಣ್ತೀವಿ. ಈ ಸಹಕಾರ ಅಂತಕ್ಕಂಥದ್ದು ಇದು ಸ್ವಾರ್ಥದಿಂದ ಕೂಡಿರ್ಬೋದು ಅಥವಾ ಸ್ವಾರ್ಥರಹಿತವಾಗಿರ್ಬೋದು. ಇಲ್ಲಿ ಸ್ವಾರ್ಥ ಅಂದ್ರೇನು, ಒಬ್ಬ ವ್ಯಕ್ತಿ ಒಂದು ವ್ಯಾಪಾರವನ್ನು ಮಾಡ್ತಾನೆ, ವ್ಯಾಪಾರವನ್ನು ಮಾಡಲಿಕ್ಕೆ ಇನ್ನಿತರ ಜನರ ಸಹಕಾರವನ್ನು ಪಡಿತಾನೆ. ಅವನ ಉದ್ದೇಶ ಏನಿರ್ತದೆ, ಲಾಭವನ್ನು ಮಾಡಿಕೊಳ್ಳೋದು. ಒಬ್ಬ ವ್ಯಕ್ತಿ ಒಂದು ಕಾರ್ಖಾನೆಯನ್ನು ತೆರೀತಾನೆ, ಕಾರ್ಖಾನೆಯಿಂದ ಹಲವಾರು ಜನರಿಗೆ ಉದ್ಯೋಗಾವಕಾಶಗಳು ಸಿಗ್ತಾವೆ, ಇಲ್ಲಂತಲ್ಲ, ಹಲವಾರು ಜನರಿಗೆ ಉದ್ಯೋಗಾವಕಾಶಗಳನ್ನು ಆತ ಒದಗಿಸಿಕೊಟ್ರು ಕೂಡ ಆತನ ಮೂಲ ಉದ್ದೇಶ ಇಂಟ್ರೆಸ್ಟ್ ಏನಿರ್ತದೆ, ಲಾಭವನ್ನು ಮಾಡಿಕೊಳ್ಳುವುದಾಗಿರ್ತದೆ. ಇನ್ನು ಕೆಲವು ಕೋಆಪರೇಟಿವ್ ಸೆಕ್ಟರ್ಸ್ ಇರ್ತಾವೆ, ಸಹಕಾರದ ಉದ್ಯೋಗ ಕೇಂದ್ರಗಳಿರ್ತಾವೆ. ಅವುಗಳ ಉದ್ದೇಶ ಏನಿರ್ತದೆ, ಸ್ವಾರ್ಥರಹಿತವಾಗಿರ್ತದೆ. ಅಂದರೆ ಎಲ್ಲರೂ ಕೂಡಿಕೊಂಡು ಬದುಕಬೇಕು ಅಂತಕ್ಕಂಥ ಒಂದು ಜೀವನದ ಉದ್ದೇಶ ನಾವು ಕಾಣ್ತೀವಿ. ಸೊ ಸಹಕಾರ ಪ್ರಜ್ಞಾಪೂರ್ವಕ ಆಗಿರ್ಬೋದು ಅಥವಾ ಅರೆ ಪ್ರಜ್ಞಾಪೂರ್ವಕ ಆಗಿರ್ಬೋದು. ಕೋಆಪರೇಷನ್ ಮೇ ಬಿ ಕಾನ್ಷಿಯಸ್ ಆರ್ ಅನ್ಕಾನ್ಷಿಯಸ್. ಸಹಕಾರ ಅರೆ ಪ್ರಜ್ಞಾಪೂರ್ವಕವಾಗಿ ನಡೀತದೆ, ಪ್ರಜ್ಞಾಪೂರ್ವಕವಾಗಿ ನಡೀತದೆ. ನಾವು ಕೆಲವೊಂದು ಸಲ ಉದ್ದೇಶಪೂರ್ವಕವಾಗಿ ಪ್ರಜ್ಞೆಯಿಂದ ಇನ್ನೊಬ್ಬರಿಗೆ ನಾವು ಸಹಾಯವನ್ನು ಮಾಡ್ತೀವಿ, ಇನ್ನೊಬ್ಬರ ಜೊತೆ ಗೂಡಿ ಕೆಲಸವನ್ನು ಮಾಡ್ತೀವಿ. ಕೆಲವೊಂದು ಸಲ ಏನಾಗ್ತದೆ, ನಾವು ಅರೆ ಪ್ರಜ್ಞಾಪೂರ್ವಕವಾಗಿ ನಮ್ಗೆ ಗೊತ್ತಿಲ್ಲದೆ ನಾವು ಇನ್ನಿತರಿಗೆ ಸಹಕಾರವನ್ನು ಹೆಲ್ಪನ್ನು ಮಾಡ್ತಾ ಇರ್ತೀವಿ. ಸೊ ಹೀಗೆ ಪ್ರಜ್ಞಾಪೂರ್ವಕವಾಗಿ ನಡೀಬೋದು ಅಥವಾ ಅರೆ ಪ್ರಜ್ಞಾಪೂರ್ವಕವಾಗಿ ಕೂಡ ಏನು ಮಾಡ್ಬೋದು, ಸಹಕಾರ ನಡೀಬೋದು. ಸೊ ಹೀಗೆ ಸಹಕಾರ ತನ್ನದೇ ಆದಂಥ ವಿಶಿಷ್ಟವಾದಂಥ ಲಕ್ಷಣಗಳನ್ನು ಒಳಗೊಂಡದ ಇದೊಂದು ಅತ್ಯುತ್ತಮವಾದಂತಹ ಏನದ ಸಾಮಾಜಿಕ ಪ್ರಕ್ರಿಯೆಗಳ ವಿಧಾನ ಆಗ್ಯದ, ರೂಪ ಆಗ್ಯದ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದು, ಹೇಳಬಹುದು.